नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः। श्रीधराय नमो नमः। श्रीधर गुरु महचरिता भगवान् श्रीधर गुरु महचरिता। श्रीधर गुरु महचरिता भगवान् श्रीधर गुरु महचरिता। श्री गुरुभ्यो नमः। हरि ओम। एकदन्तं महाकायं वाणीं विद्यां सरस्वतीं नमामि दीनबालोऽहं ज्ञानमोक्षार्थसिद्धये। नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः। जगत्कल्याणकार्याय नररूपधराय च योगिराजाय वन्द्याय गुरुदासाय ते नमः। ಶ್ರೀಮತ್ಪರಮಹಂಸ ಪರಿವ್ರಾಜಕಾಚಾರ್ಯ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳವರ ಪರಮ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡಿ ಶ್ರೀ ಗುರುಗಳ ಶ್ರೀ ಚರಣಗಳಿಗೆ ವಂದಿಸಿ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳ ಮಹಾಚರಿತ್ರೆಯನ್ನು ಶ್ರವಣ ಮಾಡ್ತಾ ಇರುವಂಥ ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಶ್ರೀ ಗುರುದೇವದತ್ತ. ಭವ್ಯವಾದ ದಿವ್ಯವಾದ ಈ ಭಾರತದ ಭೂನೆಲದಲ್ಲಿ ಶ್ರೀ ದತ್ತಾತ್ರೇಯ ಭಗವಂತನು ಶ್ರೀ ಶ್ರೀಧರ ಎಂಬ ನಾಮದಿಂದ ರೂಪದಿಂದ ಒಡಗೂಡಿ ಅವತರಿಸಿ ಸದ್ಭಕ್ತರ ಅಂತರಂಗದಲ್ಲಿ ಭವರೋಗ ವೈದ್ಯನಾಗಿ ಸ್ವಾನಂದ ಕಂದನಾಗಿ ಆನಂದ ಮೂರ್ತಿಯಾಗಿ ಆರಾಧ್ಯ ದೈವವಾಗಿ ಪರಮ ಪೂಜ್ಯನಾಗಿ ಅಭಯ ಸ್ವರೂಪನಾಗಿ ಶೋಭಿಸ್ತಾ ಇರುವಂಥ ಕಾಲ. ನಕ್ಷತ್ರಗಳಿಂದ ಶೋಭಿಸುವ ಸ್ವಚ್ಛ ಆಕಾಶದ ಹಾಗೆ ಅನೇಕಾನೇಕ ಮಹಿಮೆಗಳಿಂದ ತುಂಬಿ ಕಂಗೊಳಿಸ್ತಾ ಇರುವಂಥ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳವರ ಮಹಾಚರಿತ್ರೆ ನಮಗೆಲ್ಲ ಶ್ರವಣಾನಂದವನ್ನು ನೀಡಿ ಅನುಗ್ರಹ ಮಾಡ್ತಾ ಇದೆ. ಮೋಡ ಹೇಗೆ ಔದಾರ್ಯದಿಂದ ಮಳೆ ಸುರಿಸಿ ಜಗತ್ತಿನ ಕ್ಷಾಮವನ್ನು ಹೋಗಲಾಡಿಸುತ್ತದೆಯೋ ಹಾಗೆ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳು ತಮ್ಮ ಅನುಗ್ರಹ ವರ್ಷವನ್ನು ತಮ್ಮ ಭಕ್ತರ ಜೀವನದ ಅಂಗಳದಲ್ಲಿ ಸುರಿಸಿ ಭಕ್ತರ ಕಷ್ಟಗಳನ್ನು, ಸಂಕಷ್ಟಗಳನ್ನು, ಸಂತಾಪಗಳನ್ನು, ದುರಿತ ದಾರಿದ್ರ್ಯಗಳನ್ನು, ಅಜ್ಞಾನವನ್ನು ಹೋಗಲಾಡಿಸಿದಂಥ ಎಷ್ಟೋ ಮಹಿಮೆಗಳನ್ನು ನಾವು ಕೇಳಿ ಅದರ ಮೂಲಕವಾಗಿ ಗುರುಭಕ್ತಿ ಭಾವನೆಯನ್ನು ಅಂತರಂಗದ ತುಂಬ ತುಂಬಿಕೊಳ್ತಾ ಇದ್ದೇವೆ. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳ ಆಧ್ಯಾತ್ಮಿಕ ರೂಪ ಸ್ವರೂಪಗಳನ್ನು ಮನಸ್ಸಿನಲ್ಲಿ ಧರಿಸಿ ಆನಂದಿಸ್ತಾ ಇದ್ದೇವೆ. ಎಂತಹ ಅದ್ಭುತ ಪರಿಣಾಮವನ್ನು ಕೊಡ್ತಾ ಇದೆ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳ ಮಹಾಚರಿತ್ರೆಯ ಶ್ರವಣ. ಆಕಾಶದಲ್ಲಿರುವ ಒಬ್ಬನೇ ಒಬ್ಬ ಸೂರ್ಯನಿಂದ ಅನೇಕಾನೇಕ ಲೋಕಗಳು ಹೇಗೆ ಬೆಳಗ್ತಾವೋ ಹಾಗೆ ಒಬ್ಬರೇ ಒಬ್ಬರಾದ ಅದ್ವಿತೀಯ ಸ್ವರೂಪ ಶ್ರೀ ಶ್ರೀಧರ ಸ್ವಾಮಿಗಳು ಭಕ್ತರ ಅನೇಕ ಮನಗಳನ್ನು ತಮ್ಮ ಕೃಪಾಶೀರ್ವಾದದಿಂದ ಬೆಳಗಿದ ಸುರಸವಾದ ಭಕ್ತಿಮಯ ಲೀಲೆಗಳನ್ನು ನಾವು ಭಕ್ತಿಯಿಂದ ಕೈಮುಗಿದು ಕುಳಿತು ಕೇಳ್ತಾ ಇದ್ದೇವೆ. ಮಹಾ ಅನುಗ್ರಹದಾಯಿಗಳು ನಮ್ಮ ಶ್ರೀ ಶ್ರೀಧರ ಸ್ವಾಮಿಗಳು. ಅವರಿಂದ ಅದೆಷ್ಟೋ ಭಕ್ತರು ಗುರುಕರುಣಾಮೃತ ಧಾರೆಯನ್ನು ಸವಿದು ಕೃತಾರ್ಥರಾದಂಥ ಈ ಸನ್ನಿವೇಶವನ್ನು ಕೇಳಿ ನಾವು ಅವರ ಚರಿತ್ರೆಗೆ ತಲೆಬಾಗ್ತಾ ಇದ್ದೇವೆ, ನಮಸ್ಕರಿಸ್ತಾ ಇದ್ದೇವೆ. ಪೂರ್ಣ ಚಂದ್ರೋದಯದಿಂದ ಸಮುದ್ರಕ್ಕೆ ಹೇಗೆ ಭರತಿ ಉಂಟಾಗ್ತದೆಯೋ ಹಾಗೆ ಅವರ ಎಷ್ಟೋ ಮಹಿಮೆಗಳನ್ನು ನಾವು ಕೇಳಿ ನಮ್ಮ ಪರಿಶುದ್ಧ ಅಂತರಂಗದ ಶರಧಿ ಆನಂದದ ಭರತಿಯನ್ನು ಹೊಂದಿ ಆಗ್ತಾ ಇದೆ ಹೇಳಿದರೆ ತಪ್ಪಲ್ಲ. ಗುರು ಮತ್ತು ಭಕ್ತರ ಆಂತರಂಗಿಕವಾದ ಸಂಬಂಧದ ಸೊಗಸೇನು ಹೇಳುವುದನ್ನೂ ಕೂಡ ನಾವು ಈ ಚರಿತ್ರೆಯ ಮೂಲಕ ಕೇಳ್ತಾ ಇದ್ದೇವೆ. ಚರಿತ್ರೆ ನಮಗೆ ತಿಳಿಸ್ತಾ ಇದೆ.
ಆಕಾಶದಲ್ಲಿರುವ ಸೂರ್ಯನು ತನ್ನ ಸಹಸ್ರಾರು ಕಿರಣಗಳೆಂಬ ಕೈಗಳಿಂದ ಭೂಮಿಯನ್ನು ಮುಟ್ಟುವ ಹಾಗೆ ನಮ್ಮ ಸದ್ಗುರು ಶ್ರೀ ಗುರುದಾಸ ಸ್ವಾಮಿಗಳು ಬರೆದಂಥ ಶ್ರೀ ಶ್ರೀಧರ ಸ್ವಾಮಿಗಳ ಮಹಾಚರಿತ್ರೆಯ ಗ್ರಂಥ ಸೂರ್ಯನಿಂದ ಬಂದ ಅನಂತ ಮಹಿಮಾ ಕಿರಣಗಳ ಪ್ರಕಾಶ ನಮ್ಮೆಲ್ಲರ ಹೃದಯವನ್ನು ಮುಟ್ಟಿ ನಮ್ಮನ್ನು ಆವರಿಸಿದಂಥ ಅಜ್ಞಾನದ ಕತ್ತಲೆಯಿಂದ ಬಿಡಿಸ್ತಾ ಇದೆ ನಮ್ಮನ್ನು ಹೇಳಿ ನಾವು ಹೇಳಬಹುದು. ಗುರುಭಕ್ತಿದು ಪರಮಶ್ರೇಷ್ಠ ಹೇಳುವ ಶುದ್ಧ ಅರಿವು ಈ ಚರಿತ್ರೆಯ ಶ್ರವಣದಿಂದ ನಮಗೆ ದೃಢವಾಗ್ತಾ ಇದೆ. ಹೇಗೆ ಆ ಮಲಯಾಚಲದಿಂದ ಬೀಸುವ ಸುಗಂಧಮಯವಾದ ತಂಗಾಳಿಯಿಂದ ಮನಸ್ಸಿಗೆ ಹೆಚ್ಚಿನ ಆಹ್ಲಾದ ಉಂಟಾಗ್ತದೆಯೋ ಹಾಗೆ ಭಕ್ತಿ ಮಹಿಮೆಗಳಿಂದ ತುಂಬಿದ ಶ್ರೀ ಶ್ರೀಧರ ಸ್ವಾಮಿಗಳ ಮಹಾಚರಿತ್ರೆಯ ಪ್ರತಿ ಅಕ್ಷರಗಳ ತಂಗಾಳಿಯ ಅಲೆ ನಮ್ಮ ಅಂತರಂಗದಲ್ಲಿ ಒಂದು ವಿಶಿಷ್ಟವಾದ ಸ್ವಾನಂದವನ್ನು ಉಂಟು ಮಾಡ್ತಾ ಇದೆ. ಭಕ್ತರ ಕುರಿತಾಗಿರುವ ಶ್ರೀ ಶ್ರೀಧರ ಸ್ವಾಮಿಗಳ ಸದಯ ಹೃದಯ ಅದೆಷ್ಟು ಕರುಣ ಜಲದಿಂದ ಭಕ್ತರ ಮನೆ ಮನಸ್ಸುಗಳಿಗೆ ಸಾಂತ್ವನ ನೀಡಿ ಸದಾನುಗ್ರಹವನ್ನು ಮಾಡ್ತಾ ಇತ್ತು ಹೇಳುವುದು ನಮಗೆ ಈ ಚರಿತ್ರೆಯಿಂದ ಕಂಡು ಬರ್ತಾ ಇದೆ. ಅದಕ್ಕಾಗಿ ಸದ್ಭಕ್ತರ ಹಾಡುತ್ತಾರೆ, ಗುರುವಿನ ಅಧಿಕದ ತತ್ವವಿಲ್ಲೈ ಗುರುವಿನಂಘ್ರಿಯೊಳು ಸಕಲ ಸಿದ್ಧಿಯು ಗುರುವೇ ತಾರಕನೆಂದು ನಿಗಮವು ಪೊಗಳುವುದು ಮತ್ತೆ. ಧಾತ್ರಿಯಲ್ಲಿ ನೀ ಬಂದೆ ದತ್ತನೆ ಭಕ್ತರಿಗೆ ಪುರುಷಾರ್ಥ ನೀಡಲು ಶರಣರಗ ಸಂಹರಣನೆ ನೀ ತಂದೆ ಗುರುರಾಯ. ಇಂತಹ ಆಧ್ಯಾತ್ಮಿಕ ಸಂಜೀವಿನಿಯನ್ನು ಹೊತ್ತು ತಂದು ನಮ್ಮ ಹೃದಯಾಳಕ್ಕೆ ಮುಟ್ಟಿಸ್ತಾ ಇರುವಂಥ ಭಗವಾನ್ ಶ್ರೀ ಶ್ರೀಧರ ಸ್ವಾಮಿಗಳವರ ಮಹಾಚರಿತ್ರೆ ನಮ್ಮನ್ನು ಉದ್ಧಾರದ ಮಾರ್ಗಕ್ಕೆ ಕೊಂಡೊಯ್ತಾ ಇದೆ. ಅದಕ್ಕಾಗಿ ನಾವೆಲ್ಲರೂ ಪ್ರೀತಿಯಿಂದ ಭಕ್ತಿಯಿಂದ ಪ್ರೇಮ ಭಾವದಿಂದ ಈ ಮಹಾಚರಿತ್ರೆಗೆ ನಮಸ್ಕಾರ ಮಾಡಿ ಮುಂದಿನ ಭಾಗವನ್ನು ನಾವು ಶ್ರವಣ ಮಾಡುತ್ತೇವೆ. ಶಿರಸಿ ಸಮೀಪದಲ್ಲಿ ಕೊಳಗಿ ಬೀಸು ಹೇಳುವ ಮಠ ಇದೆ. ಶ್ರೀ ಸಹಜಾನಂದ ಅವಧೂತರ ಆ ಮಠದಲ್ಲಿ ಶ್ರೀ ಶ್ರೀಧರ ಸ್ವಾಮಿಗಳು ಶ್ರೀ ರಾಮನವಮಿ ಉತ್ಸವ ಕಾರ್ಯಕ್ರಮದಲ್ಲಿ ಭಕ್ತರಿಗೂ ದಿನಾಲೂ ಅನುಗ್ರಹ ಮಾಡ್ತಾ ಇರುವಾಗ ಶ್ರೀ ಶ್ರೀಧರ ಸ್ವಾಮಿಗಳಿಂದ ಆಗಲೇ ಶ್ರೀ ಪಾದುಕೆಗಳನ್ನು ಪಡೆದುಕೊಂಡಿರುವಂಥ ಭಕ್ತ ಮಹಾಬಲೇಶ್ವರನು ಅಲ್ಲಿಗೆ ಶ್ರೀ ಶ್ರೀಧರ ಸ್ವಾಮಿಗಳ ದರ್ಶನಕ್ಕಾಗಿ ತೆರಳಿದ್ದ. ಶ್ರೀ ರಾಮನವಮಿ ಉತ್ಸವದಲ್ಲಿ ಒಂದು ದಿನ ಭಕ್ತ ಮಹಾಬಲೇಶ್ವರನನ್ನು ಕುರಿತು ಶ್ರೀ ಶ್ರೀಧರ ಸ್ವಾಮಿಗಳು ಹೇಳಿದರಂತೆ, ಮಗು ಮಹಾಬಲ, ಮುಂದೆ ಬರುವಂಥ ತ್ರಯೋದಶಿಯಂದು ನಿನಗೊಂದು ಸಂಕಟ ಬರ್ತಾ ಇದೆ, ತೊಂದರೆ ಉಂಟಾಗ್ತಾ ಇದೆ. ಆದ್ದರಿಂದ ನಾನು ಎಲ್ಲಿಯೇ ಇದ್ದರೂ ಕೂಡ ಆ ದಿನ ನಿನ್ನ ಮನೆಗೆ ಭಿಕ್ಷೆಗಾಗಿ ಬರ್ತೇನೆ ಹೇಳಿ ಅಪ್ಪಣೆ ಮಾಡಿಬಿಡ್ತಾರೆ. ಭಕ್ತ ಮಹಾಬಲೇಶ್ವರನಿಗೆ ಬಹಳ ಸಂತೋಷವಾಗಿಬಿಡ್ತಂತೆ. ಶ್ರೀ ಶ್ರೀಧರ ಸ್ವಾಮಿಗಳ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟು ತನ್ನ ಮನೆಗೆ ಬಂದು ತಾಯಿ ಲಕ್ಷ್ಮಿಗೆ ಶ್ರೀ ಗುರುವಚನವನ್ನು ತಿಳಿಸ್ತಾನೆ. ತಾಯಿ ಲಕ್ಷ್ಮಿ ಬಹಳ ಭಯದಿಂದ, ಹೇ ಶ್ರೀಧರ ಸದ್ಗುರು ತಂದೆ, ಇದು ನಿನ್ನದೇ ಮನೆ, ಕಷ್ಟದಿಂದ ನೊಂದಿರುವಂಥ ನಮ್ಮ ಈ ಬಾಳಿಗೆ ನೀನೇ ಈಗ ಶಾಂತಿಯನ್ನು ಕೊಟ್ಟಂಥವನು, ಅನುಗ್ರಹಿಸಿದಂಥವನು. ನಿನ್ನ ಹೊರತು ನಮ್ಮನ್ನು ರಕ್ಷಣೆ ಮಾಡುವಂಥವರು ಯಾರೂ ಇಲ್ಲ ಈ ಜಗತ್ತಿನಲ್ಲಿ ಪ್ರಾರ್ಥನೆ ಮಾಡಿ ಶ್ರೀ ಶ್ರೀಧರ ಸ್ವಾಮಿಗಳ ಆಗಮನದ ನಿರೀಕ್ಷೆಯಲ್ಲಿ ಇರುತ್ತಾಳೆ. ಶ್ರೀ ಶ್ರೀಧರ ಸ್ವಾಮಿಗಳು ಸಹಜಾನಂದರ ಮಠದಲ್ಲಿ ಶ್ರೀ ರಾಮನವಮಿ ಉತ್ಸವ ಪೂರೈಸ್ತಾರೆ. ಮುಂದೆ ಶಿರಸಿ ಸಮೀಪದ ಕೆಲವು ಊರುಗಳಲ್ಲಿ ಶ್ರೀ ಶ್ರೀಧರ ಸ್ವಾಮಿಗಳ ಪಾದುಕಾ ಪೂಜೆ, ಪಾದಪೂಜೆ ಉತ್ಸವ ನಡೀತಂತೆ. ಶ್ರೀ ಶ್ರೀಧರ ಸ್ವಾಮಿಗಳು ಈಗಾಗಲೇ ಭಕ್ತ ಮಹಾಬಲೇಶ್ವರನಿಗೆ ತಿಳಿಸಿದ ಹಾಗೆ ತ್ರಯೋದಶಿಯ ದಿನ ಭಕ್ತ ಮಹಾಬಲೇಶ್ವರನು ಶ್ರೀ ಶ್ರೀಧರ ಸ್ವಾಮಿಗಳ ಪಾದುಕೆಯ ಸನ್ನಿಧಿಯಾದ ತನ್ನ ನಿಲಯಕ್ಕೆ ಬರಬೇಕು ಹೇಳಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಶ್ರೀ ಶ್ರೀಧರ ಸ್ವಾಮಿಗಳ ಸನ್ನಿಧಾನಕ್ಕೆ ಹೋಗಿದ್ದ. ಅಂದು ಶ್ರೀ ಸಹಜಾನಂದ ಅವಧೂತರು ಶ್ರೀ ಶ್ರೀಧರ ಸ್ವಾಮಿಗಳ ಜೊತೆಗೆ ಇದ್ದರಂತೆ. ಭಕ್ತ ಮಹಾಬಲೇಶ್ವರನು ಭಕ್ತಿಯಿಂದ ನಮಸ್ಕಾರ ಮಾಡುತ್ತಾ, ಸ್ವಾಮಿ ತಾವು ಅಪ್ಪಣೆ ಇತ್ತಂತೆ ತ್ರಯೋದಶಿಯ ದಿನ ತಮ್ಮ ಪಾದುಕಾ ನಿಲಯಕ್ಕೆ ಆಗಮಿಸಬೇಕು ಹೇಳಿ ಫಲವಿಟ್ಟು ಪ್ರಾರ್ಥಿಸ್ತಾನೆ. ಆದರೆ ಅಲ್ಲಿ ಏನಾಗಿತ್ತು ಕೇಳಿದರೆ, ಅದೇ ದಿನ ಶ್ರೀ ಸಹಜಾನಂದ ಅವಧೂತರು ತಮ್ಮ ಭಕ್ತರ ಮನೆಯೊಂದರಲ್ಲಿ ಇಟ್ಟಿರುವಂಥ ಕಾರ್ಯಕ್ರಮಕ್ಕೆ ತಾವು ಶ್ರೀ ಶ್ರೀಧರ ಸ್ವಾಮಿಗಳನ್ನು ಕರೆದುಕೊಂಡು ಬರುವುದಾಗಿ ತಮ್ಮ ಭಕ್ತರಿಗೆ ಆಶ್ವಾಸನೆಯನ್ನು ಆಗಲೇ ಕೊಟ್ಟುಬಿಟ್ಟಿದ್ದರು. ಅವಧೂತರು ಏನು ಮಾಡ್ತಾರೆ ಕೇಳಿದರೆ, ಭಕ್ತ ಮಹಾಬಲೇಶ್ವರನನ್ನು ಸ್ವಲ್ಪ ದೂರ ಕರೆದುಕೊಂಡು ಹೋಗಿ, ನಿನ್ನ ಮನೆಗೆ ಏನೇ ಕಷ್ಟ ಬರಲಿ ಆ ಕಷ್ಟವನ್ನು ನಾನು ನೋಡ್ಕೊಳ್ತೇನೆ, ನಿವಾರಣೆ ಮಾಡ್ತೇನೆ. ನೀನು ಶ್ರೀ ಶ್ರೀಧರ ಸ್ವಾಮಿಗಳಿಗೆ
ತ್ರಯೋದಶಿಯ ದಿನ ಮನೆಗೆ ಬರೋದು ಬೇಡ, ಮುಂದೆ ಯಾವುದಾದ್ರೂ ದಿನ ಬನ್ನಿ ಹೇಳಿ ಪುನಃ ಫಲವಿಟ್ಟು ಪ್ರಾರ್ಥನೆ ಮಾಡಿಬಿಡು ಹೇಳಿ ಒತ್ತಾಯಿಸಿದರಂತೆ. ಆದರೆ ಭಕ್ತ ಮಹಾಬಲೇಶ್ವರನ ಭಕ್ತಿ ದೃಢವಾಗಿತ್ತು. ಶ್ರೀ ಶ್ರೀಧರ ಸದ್ಗುರುಗಳೇ ನನ್ನ ಗುರುಗಳು, ಅವರು ತ್ರಯೋದಶಿಯ ದಿನ ಎಲ್ಲಿಯೇ ಇದ್ದರೂ ನಿನ್ನ ಮನೆಗೆ ಬಂದು ಭಿಕ್ಷೆಯನ್ನು ಸ್ವೀಕರಿಸ್ತೇನೆ ಹೇಳಿ ಅಪ್ಪಣೆ ಮಾಡಿಬಿಟ್ಟಿದ್ದಾರೆ. ನನ್ನ ಸರ್ವಸ್ವವೂ ಶ್ರೀ ಶ್ರೀಧರ ಸ್ವಾಮಿಗಳೇ. ಬೇಡಾಳಿ ಹೇಳುವ ಅಧಿಕಾರ ನನಗೆ ಇಲ್ಲವೇ ಇಲ್ಲ. ಅದು ನನ್ನ ಮನೆಯೂ ಅಲ್ಲ, ಶ್ರೀ ಶ್ರೀಧರ ಸ್ವಾಮಿಗಳ ಚರಣ ಮಂದಿರವೇ ಅದು. ಶ್ರೀ ಶ್ರೀಧರ ಸ್ವಾಮಿಗಳ ಅಪ್ಪಣೆ ಮೀರಿ ನಾನು ಒಂದು ಹೆಜ್ಜೆಯನ್ನು ಮುಂದಿಡುವುದಿಲ್ಲ ಹೇಳಿ ನಿರ್ದಾಕ್ಷಣ್ಯವಾಗಿ ಸಹಜಾನಂದ ಅವಧೂತರಲ್ಲಿ ತಿಳಿಸಿಬಿಡ್ತಾನೆ. ಸಹಜಾನಂದ ಅವಧೂತರಿಗೆ ಸ್ವಲ್ಪ ಕೋಪ ಬಂದಂತೆ. ಅಷ್ಟರಲ್ಲಿ ಶ್ರೀ ಶ್ರೀಧರ ಸ್ವಾಮಿಗಳು ಅವಧೂತರನ್ನು ಕರೆದು ಮಂದಹಾಸವನ್ನು ಬೇರ್ತಾ, ತಮ್ಮ ನಾನು ಅಲ್ಲಿಗೆ ಬರ್ತೇನೆ ಹೇಳಿ ವಚನ ಕೊಟ್ಟುಬಿಟ್ಟಿದ್ದೇನೆ. ನನ್ನ ಈ ವಚನದ ಅಭಿಮಾನ ಚಂದ್ರ ಸೂರ್ಯರಲ್ಲದೆ ಸಮಸ್ತ ದೇವತೆಗಳಿಗೂ ಇರ್ತದೆ. ಕೊಟ್ಟ ಮಾತನ್ನು ನಾನು ಎಂದಿಗೂ ತಪ್ಪಿಸುವ ಹಾಗೇ ಇಲ್ಲ ಹೇಳಿ ಶ್ರೀ ಅವಧೂತರ ಹತ್ರ ಹೇಳಿಬಿಟ್ರಂತೆ. ಅವಧೂತರು ಕೋಪಗೊಂಡು ಅಲ್ಲಿಂದ ಆ ಕಡೆಗೆ ಹೊರಟೋದ್ರಂತೆ. ಅವಧೂತರ ಕೋಪ ನೋಡಿ ಶ್ರೀ ಶ್ರೀಧರ ಸ್ವಾಮಿಗಳು ನಗುತ್ತಲೇ ತಮ್ಮ ಮುಂದಿನ ಲೀಲೆಯನ್ನು ವ್ಯಕ್ತ ಮಾಡುವ ಸಂಕಲ್ಪವನ್ನು ಮಾಡಿಬಿಟ್ರು. ಆದರೆ ಯಾರಲ್ಲಿಯೂ ಏನನ್ನೂ ತಿಳಿಸಿರಲಿಲ್ಲ. ಸದ್ಗುರುವಿನ ಮುಂದೆ ಶರಣು ಬಂದಂಥ ಶಿಷ್ಯರು ಮಾಡುವ ಈ ವರ್ತನೆ ಸರಿ ಎನಿಸಿದ್ರೂ ಕೂಡ ಮಹಾಮಹಿಮರಾದ ಶ್ರೀ ಶ್ರೀಧರ ಸ್ವಾಮಿಗಳು ನಗುತ್ತಲೇ ಇದ್ದರು, ಯಾವ ಬೇಸರವನ್ನು ಮಾಡಲಿಲ್ಲಂತೆ. ತಾವಿತ್ತ ವಚನದಂತೆ ತ್ರಯೋದಶಿಯ ದಿನ ಪ್ರಾತಃ ಕಾಲದಲ್ಲಿ ಪರಬ್ರಹ್ಮ ಸಚ್ಚಿದಾನಂದ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳು ಭಕ್ತ ಮಹಾಬಲೇಶ್ವರನ ಮನೆಯ ಬಾಗಿಲಿಗೆ ಬಂದು ನಿಂತು ಬಿಡ್ತಾರೆ. ಮಹಾಬಲೇಶ್ವರ ಮತ್ತು ತಾಯಿ ಲಕ್ಷ್ಮಿ ದಂಪತಿಗಳು ಶ್ರೀ ಶ್ರೀಧರ ಸ್ವಾಮಿಗಳ ಪರಮ ಚರಣಗಳನ್ನು ತೊಳೆದು ಸ್ವಾಗತಿಸ್ತಾ ಇರುವಾಗ ಸೇರಿದ ಭಕ್ತರೆಲ್ಲರೂ, ಅಲ್ಲದೆ ಭಕ್ತ ಮಹಾಬಲೇಶ್ವರನ ಚಿಕ್ಕ ಚಿಕ್ಕ ಮಕ್ಕಳು ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿ ಮಹಾರಾಜ್ ಕೀ ಜಯ ಹೇಳಿ ಜಯಘೋಷವನ್ನು ಮಾಡಿದರಂತೆ. ಬಹಳ ಆನಂದವಾಗಿಬಿಡ್ತು. ಶ್ರೀ ಶ್ರೀಧರ ಸ್ವಾಮಿಗಳು ಮನೆಗೆ ಬಂದಿದ್ದಾರೆ ಹೇಳಿ. ಶ್ರೀ ಶ್ರೀಧರ ಸ್ವಾಮಿಗಳು ಭಕ್ತ ಮಹಾಬಲೇಶ್ವರನ ಮನೆಯೊಳಗೆ ಪ್ರವೇಶ ಮಾಡಿ ತಮಗಾಗಿ ಸಿದ್ಧ ಮಾಡಿಟ್ಟಂಥ ಆಸನದಲ್ಲಿ ಆರೂಢರಾದರಂತೆ. ಆಗ ತಾಯಿ ಲಕ್ಷ್ಮಿ ಮತ್ತು ಭಕ್ತ ಮಹಾಬಲೇಶ್ವರ ಇಬ್ಬರು ಶ್ರೀ ಗುರುಚರಣಗಳಿಗೆ ನಮಸ್ಕಾರ ಮಾಡಿ ಆನಂದ ಬಾಷ್ಪವನ್ನು ಸುರಿಸ್ತಾ, ಸ್ವಾಮಿ ಸದ್ಗುರು, ಭಕ್ತರ ಉದ್ಧಾರಕ್ಕಾಗಿ ಬಹಳ ದಣಿದು ಬಂದುಬಿಟ್ಟಿದ್ದೀರಿ, ತಾವು ಸ್ವಲ್ಪ ಹಾಲನ್ನಾದರೂ ಸ್ವೀಕಾರ ಮಾಡಬೇಕು ಹೇಳಿ ಪ್ರಾರ್ಥಿಸಿದ್ರಂತೆ. ಶ್ರೀ ಶ್ರೀಧರ ಸ್ವಾಮಿಗಳ ಭಕ್ತ ವಾತ್ಸಲ್ಯ ಎಷ್ಟಿದೆ ನೋಡಿ. ಮಕ್ಕಳೇ, ಇದು ನನ್ನದೇ ಮನೆ, ಇಲ್ಲಿ ನನಗೆ ಯಾವ ಸಂಕೋಚವೂ ಇಲ್ಲ ಹೇಳಿ ನಗುತ್ತಾ ನೋಡಿದ್ರಂತೆ. ತಾಯಿ ಲಕ್ಷ್ಮಿಗೆ ಭಕ್ತಿ ಉಮ್ಮಳಿಸಿ ಬಂತು. ಎಷ್ಟು ವಾತ್ಸಲ್ಯ ಶ್ರೀ ಶ್ರೀಧರ ಸ್ವಾಮಿಗಳಿಗೆ ಭಕ್ತರ ಮೇಲೆ. ಸ್ವಾಮಿ, ತಾವು ನಮಗೆ ತಂದೆ ತಾಯಿ ಬಂಧು ಬಳಗ ಎಲ್ಲವೂ. ನಮ್ಮಂತಹ ದೀನ ಭಕ್ತರ ಮನೆಗೆ ಬಂದಿರುವಂತಹ ತಮ್ಮ ಕರುಣೆಯನ್ನು ನಾವು ಎಂದಿಗೂ ಮರೆಯುವುದಿಲ್ಲ. ಈ ಸದ್ಗುರು ತಮ್ಮಂತಹ ಕರುಣಾಳು ಜಗತ್ತಿನಲ್ಲಿ ಹುಡುಕಿದರೆ ಎಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ದೇವರಿಗಿಂತಲೂ ತಾವೇ ಮಿಗಿಲು. ನಮ್ಮಂತಹ ದೀನರನ್ನು ಉದ್ಧಾರ ಮಾಡಲಿಕ್ಕಾಗಿ ಬಂದಂತಹ ಮಹಾತ್ಮರು ತಾವು. ಸ್ವಾಮಿ, ತಮ್ಮನ್ನು ಯಾವ ಶಬ್ದದಿಂದ ಸ್ತುತಿ ಮಾಡಿದರೂ ಅದು ಕಡಿಮೆ ಅನ್ನಿಸ್ತದೆ ಹೇಳಿ ಭಾವೋದ್ವೇಗದಿಂದ ಹೇಳುತ್ತಾ ಶ್ರೀ ಶ್ರೀಧರ ಸ್ವಾಮಿಗಳ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡಿದ್ದಂತೆ. ಶ್ರೀ ಶ್ರೀಧರ ಸ್ವಾಮಿಗಳು ತಾಯಿ ಲಕ್ಷ್ಮಿಯನ್ನು ಕುರಿತು, ಮಗು, ನಿಮ್ಮ ಭಕ್ತಿಮಯವಾದ ಅಂತರಂಗವನ್ನು ನಾನು ತಿಳ್ಕೊಂಡಿದ್ದೇನೆ. ನಿಮ್ಮ ಭಕ್ತಿಗೆ ನಾನು ಸಂಪೂರ್ಣ ಮೆಚ್ಚಿದ್ದೇನೆ. ನಿನ್ನ ಮನೆ ನನ್ನ ಚರಣಾಲಯವೇ ಹೇಳಿ ಭಾವಿಸ್ಕೊ. ನಿಮ್ಮ ಮೇಲೆ ನನ್ನ ಸಂಪೂರ್ಣ ಅನುಗ್ರಹ ಇದೆ ಹೇಳಿ ಸಮಾಧಾನಪಡಿಸಿದ್ರಂತೆ. ಸ್ವಲ್ಪ ವೇಳೆಯ ನಂತರ ಶ್ರೀ ಶ್ರೀಧರ ಸ್ವಾಮಿಗಳು ಸ್ನಾನಕ್ಕಾಗಿ ಹೋದರಂತೆ. ತಾಯಿ ಲಕ್ಷ್ಮಿ ಮತ್ತು ಮಹಾಬಲೇಶ್ವರ ಇಬ್ಬರೂ ಸೇರಿ ಭಕ್ತಿಯಿಂದ ಶ್ರೀ ಶ್ರೀಧರ ಸ್ವಾಮಿಗಳಿಗೆ ಸ್ನಾನ ಮಾಡಿಸಿದ್ರಂತೆ. ಸ್ವಾಮಿಗಳು ತಾಯಿ ಲಕ್ಷ್ಮಿ ಹಾಗೂ ಮಹಾಬಲೇಶ್ವರ ದಂಪತಿಗಳ ಭಕ್ತಿಗೆ ಸಂಪೂರ್ಣ ವಶರಾಗಿಬಿಟ್ಟಿದ್ರು ಅಂದರೆ ತಪ್ಪಲ್ಲ. ಯಾಕಂದರೆ ಭಕ್ತ ಮಹಾಬಲೇಶ್ವರನ ಮನೆಗೆ ಶ್ರೀ ಶ್ರೀಧರ ಸ್ವಾಮಿಗಳು ಬಂದರೂ ಕೂಡ ಮಹಾಬಲೇಶ್ವರ ಹಾಗೂ ತಾಯಿ ಲಕ್ಷ್ಮಿ ಇವರೇ ಶ್ರೀ ಶ್ರೀಧರ ಸ್ವಾಮಿಗಳಿಗೆ ಸ್ನಾನ ಮಾಡಿಸಬೇಕಾಗಿತ್ತಂತೆ. ತಾಯಿ ಲಕ್ಷ್ಮಿ ಶ್ರೀ ಶ್ರೀಧರ ಸ್ವಾಮಿಗಳಿಗೆ ಭಿಕ್ಷೆಗಾಗಿ ಎಲ್ಲವನ್ನು ಸಿದ್ಧಪಡಿಸಿದ್ದಂತೆ. ಶ್ರೀ ಶ್ರೀಧರ ಸ್ವಾಮಿಗಳು ಸ್ನಾನಾನ್ನಿಕಗಳನ್ನು ಮುಗಿಸಿ ಭಕ್ತ ಮಹಾಬಲೇಶ್ವರನಿಗೆ
ತಾವು ಕರುಣಿಸಿರುವಂಥ ಬೆಳ್ಳಿಯ ಪಾದುಕೆಗಳ ಮೇಲೆ ತಮ್ಮ ದಿವ್ಯ ಪಾದಗಳನ್ನು ಇಟ್ಟುಕೊಂಡು ಎಷ್ಟೋ ಸಮಯದವರೆಗೆ ಧ್ಯಾನಾಸಕ್ತರಾದರಂತೆ, ಅಂದರೆ ಧ್ಯಾನಸ್ಥಿತರಾದರಂತೆ. ನಂತರ ತಾಯಿ ಲಕ್ಷ್ಮಿ ಹಾಗೂ ಭಕ್ತ ಮಹಾಬಲೇಶ್ವರ ದಂಪತಿಗಳಿಂದ ಪಾದಪೂಜೆಯನ್ನು ಸ್ವೀಕಾರ ಮಾಡಿ ಭಿಕ್ಷೆಗೆ ಹೊರಟ್ರಂತೆ. ಭಿಕ್ಷೆಯನ್ನು ಸ್ವೀಕಾರ ಮಾಡುವಾಗ ಭಕ್ತ ಮಹಾಬಲೇಶ್ವರ ದಂಪತಿಗಳು ಹಸ್ತೋದಕವನ್ನು ಭಗವಾನ್ ಶ್ರೀ ಶ್ರೀಧರ ಸ್ವಾಮಿಗಳ ಕೈಯಲ್ಲಿ ಹಾಕಿದರಂತೆ. ಎಂತಹ ಭಾಗ್ಯವಂತರು ಅವರು. ಯತ್ಫಲಂ ಲಭತೆ ಮರ್ತ್ಯ ಕೋಟಿ ಬ್ರಾಹ್ಮಣ ಭೋಜನೈ ತತ್ಫಲಂ ಸಮವಾಪ್ನೋತಿ ಜ್ಞಾನಿನಂ ಯಸ್ತು ಭೋಜಯೇತ್ ಜ್ಞಾನಿಭ್ಯೋ ದೀಯತೆ ಯಸ್ತು ತತ್ಕೋಟಿ ಗುಣಿತಂ ಭವೇತ್. ಕೋಟಿ ಕೋಟಿ ಬ್ರಾಹ್ಮಣರಿಗೆ ಸಂತರ್ಪಣೆ ಮಾಡಿದಂಥ ಫಲ ಕೇವಲ ಒಬ್ಬ ಜ್ಞಾನನಿಷ್ಠ ಯತಿವರೇಣ್ಯನಿಗೆ ಭಿಕ್ಷೆ ಮತ್ತು ಹಸ್ತೋದಕದಿಂದ ಪ್ರಾಪ್ತಿಯಾಗ್ತದೆ ಹೇಳಿ ಶಾಸ್ತ್ರ ಹೇಳುತ್ತದೆ. ಜ್ಞಾನ ನಿಧಿಗಳಾದಂಥ ಸದ್ಗುರುಗಳಿಗೆ ನೀಡಿರುವ ಹಸ್ತೋದಕ ಕೋಟಿ ಪಟ್ಟು ಫಲವನ್ನು ಅನುಗ್ರಹಿಸ್ತದೆ ಹೇಳಿ ಉಕ್ತಿ ಇದೆ. ಸಾಮಾನ್ಯ ಜ್ಞಾನಿಗಳ ವಿಚಾರದಲ್ಲಿಯೇ ವೇದಾಂತ ಈ ರೀತಿಯಾಗಿ ಹೇಳಿರುವಾಗ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪರೇ ಶ್ರೀ ಶ್ರೀಧರ ಸ್ವಾಮಿಗಳು ಅವರ ದಿವ್ಯ ಕರದಲ್ಲಿ ಹಸ್ತೋದಕ ಹಾಕುವ ಯೋಗವನ್ನು ಅನೇಕ ಸಾರಿ ತಾಯಿ ಲಕ್ಷ್ಮಿ ಹಾಗೂ ಭಕ್ತ ಮಹಾಬಲೇಶ್ವರ ದಂಪತಿಗಳು ಪಡ್ಕೊಂಡಿದ್ದರು. ಎಷ್ಟು ಭಾಗ್ಯವಂತರಿರಬಹುದು ಅವರು. ಅಂದು ಶ್ರೀ ಶ್ರೀಧರ ಸ್ವಾಮಿಗಳು ಭಕ್ತ ಮಹಾಬಲೇಶ್ವರನಿಂದ ಹಸ್ತೋದಕವನ್ನು ಸ್ವೀಕರಿಸಿ ಭಿಕ್ಷೆ ಮುಗಿಸಿದ ಮೇಲೆ ಬಹಳ ಜನರಿಗೆ ಮಂತ್ರಾಕ್ಷತೆಯನ್ನು ಅನುಗ್ರಹಿಸಿ ಬಂದ ಜನರ ಆಪತ್ತುಗಳಿಗೆ ಪರಿಹಾರವನ್ನು ಸೂಚಿಸ್ತಾ ಇರುವಾಗ ಸಾಯಂಕಾಲ ಆಯಿತಂತೆ. ಶ್ರೀಧರ ಸ್ವಾಮಿಗಳು ಸಾಯಂಕಾಲದ ಸ್ನಾನಾನ್ನಿಕ ಉಪಾರಾದಿಗಳನ್ನು ಮುಗಿಸಿ ಅಂದು ಅಲ್ಲಿಯೇ ವಿಶ್ರಾಂತಿಗಾಗಿ ಮಹಡಿಗೆ ಹೋದರಂತೆ. ಆ ವೇಳೆಯಲ್ಲಿ ಒಂದು ಘಟನೆ ನಡೆಯಿತು. ಅಲ್ಲಿ ಏನು ಹೇಳಿದರೆ, ಭಕ್ತ ಮಹಾಬಲೇಶ್ವರನ ಮಗಳಾದಂಥ ವೇದಾವತಿ ಎನ್ನುವಂಥವಳಿಗೆ 4-6 ದಿನಗಳಿಂದ ವಿಷಮ ಜ್ವರ ಬಾಧಿಸ್ತಾ ಇತ್ತಂತೆ. ಅಂದು ಸಂಜೆಯಿಂದ ಜ್ವರ ಹೆಚ್ಚಾಗ್ತಾ ಬಂದ್ಬಿಡ್ತಂತೆ. ಮಧ್ಯರಾತ್ರಿಯ ಸಮಯ ಪ್ರಾಣವೇ ಸ್ತಬ್ಧವಾಗಿಬಿಡ್ತಂತೆ. ಭಕ್ತ ಮಹಾಬಲೇಶ್ವರನ ಮನೆಗೆ ಬಂದಿರುವಂಥ ಭಕ್ತರು ಇದನ್ನು ನೋಡಿದರು. ತಮ್ಮಲ್ಲಿಯೇ ಅವರು ಮಾತನಾಡ್ಕೊಂಡ್ರಂತೆ, ಶ್ರೀ ಶ್ರೀಧರ ಸ್ವಾಮಿಗಳು ಇಲ್ಲಿ ವಾಸ್ತವ್ಯ ಮಾಡಿರುವಾಗಲೇ ಸೂತಕ ಬಂದ್ಬಿಡ್ತಲ್ಲ, ಈಗ ಶ್ರೀ ಶ್ರೀಧರ ಸ್ವಾಮಿಗಳ ವಾಸ್ತವ್ಯ ಇಲ್ಲಿ ಸರಿ ಹೇಳಿ ಅನಿಸೋದಿಲ್ಲ ಹೇಳಿ ಮಾತನಾಡ್ಕೊಂಡ್ರಂತೆ. ಅಲ್ಲಿಯೇ ಇರುವಂಥ ಇನ್ನು ಕೆಲವು ಭಕ್ತರು ಶ್ರೀ ಶ್ರೀಧರ ಸ್ವಾಮಿಗಳಿಗೆ ವಿಚಾರವನ್ನು ತಿಳಿಸಲೇಬೇಕು ಹೇಳಿ ಭಕ್ತ ಮಹಾಬಲೇಶ್ವರನಿಗೆ ಒತ್ತಾಯಿಸಿದರಂತೆ. ಆದರೆ ಭಕ್ತ ಮಹಾಬಲೇಶ್ವರನು ಅವರ ಮಾತನ್ನು ಒಪ್ಪಿಕೊಳ್ಳಿಲ್ಲ. ಯಾಕೆ ಅಂದರೆ ಅವನು ಹೇಳ್ತಾನೆ, ಶ್ರೀ ಶ್ರೀಧರ ಸ್ವಾಮಿಗಳ ವಿಶ್ರಾಂತಿಗೆ ನಾನು ಭಂಗ ಮಾಡೋದಿಲ್ಲ, ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ ನನಗೆ, ಶ್ರೀ ಶ್ರೀಧರ ಸ್ವಾಮಿಗಳು ಇಲ್ಲಿರುವಾಗ ಯಾವ ಭಯವೂ ನನಗಿಲ್ಲ ಹೇಳಿ ದೃಢ ವಿಶ್ವಾಸದಿಂದ ಕುಳಿತು ಬಿಡ್ತಾನೆ. ಈ ಲಕ್ಷ್ಮಿ ತನ್ನ ಮಗಳ ಅಂತ್ಯಸ್ಥಿತಿಯನ್ನು ನೋಡ್ತಾಳೆ. ಎಷ್ಟೆಂದರೂ ತಾಯಿ ಹೃದಯ. ಶ್ರೀ ಶ್ರೀಧರ ಸ್ವಾಮಿಗಳ ವಿಶ್ರಾಂತಿಗೆ ಭಂಗ ಮಾಡಬಾರದು ಹೇಳಿ ದೊಡ್ಡದಾಗಿ ಅಳದೆ ಕೂಗಾಡದೆ ಹೇಗೋ ಸಹಿಸಿಕೊಂಡು ಕಣ್ಣೀರಿಡ್ತಾ, ಹೇ ಭಕ್ತವತ್ಸಲ ತಂದೆ ಶ್ರೀಧರ, ನನ್ನ ಸಂಪೂರ್ಣ ಎಲ್ಲ ಮಕ್ಕಳನ್ನು ನಿನ್ನ ಪಾದಗಳಿಗೆ ಸಮರ್ಪಣೆ ಮಾಡಿಬಿಟ್ಟಿದ್ದೇನೆ ನಾನು. ಈ ಮಕ್ಕಳನ್ನೆಲ್ಲ ನೀನು ಉಳಿಸ್ತೀಯೋ ಅಳಿಸ್ತೀಯೋ ನನಗೆ ಗೊತ್ತಿಲ್ಲ, ಎಲ್ಲವೂ ನಿನಗೆ ಸೇರಿದ್ದು ಹೇಳಿ ಕೈ ಮುಗಿದು ಕಣ್ಣೀರ ಧಾರೆಯನ್ನು ಸುರಿಸ್ತಾ ಶ್ರೀ ಶ್ರೀಧರ ಸ್ವಾಮಿಗಳಲ್ಲಿ ಪ್ರಾರ್ಥಿಸ್ತಾ ಇದ್ದಂತೆ. ಮಾಳಿಗೆಯ ಮೇಲೆ ಶ್ರೀ ಶ್ರೀಧರ ಸ್ವಾಮಿಗಳು ವಿಶ್ರಾಂತಿಯಲ್ಲಿದ್ದಾರೆ. ಕಾಲನಿಗೂ ಕಾಲಸ್ವರೂಪರವರು. ಮಾಳಿಗೆಯ ಮೇಲೆ ಶ್ರೀ ಶ್ರೀಧರ ಸ್ವಾಮಿಗಳು ವಿಶ್ರಾಂತಿ ಮಾಡ್ತಾ ಇದ್ದರಂತೆ. ಕಾಲನಿಗೂ ಕಾಲಸ್ವರೂಪರಾದಂಥ ಭಕ್ತ ಕೈವಾರಿಗಳಾದಂಥ ಕಾಲಾತೀತರಾದಂಥ ಶ್ರೀ ಶ್ರೀಧರ ಸ್ವಾಮಿಗಳು ಏನು ಮಾಡಿದರು ಆ ವೇಳೆಯಲ್ಲಿ ಕೇಳಿದರೆ, ಕೈಯಲ್ಲಿ ಕಮಂಡಲವನ್ನು ಹಿಡಿದು ಪಾದಗಳಲ್ಲಿ ಶ್ರೀ ಪಾದುಕೆಗಳನ್ನು ಧರಿಸಿ ಕಾಲನನ್ನು ಹಿಮ್ಮೆಟ್ಟಿಸಲಿಕ್ಕಾಗಿ ಮಹಡಿಯಿಂದ ವೇಗವಾಗಿ ಪಟ 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 ಹೇಳಿ ಪಾದುಕೆಯ ಶಬ್ದವನ್ನು ಮಾಡ್ತಾ ಬಂದೇ ಬಿಟ್ರಂತೆ ಕೆಳಗೆ. ಅಂದವರೇ ಭಕ್ತ ಮಹಾಬಲೇಶ್ವರನ ಮಗಳಾದಂಥ ವೇದಾವತಿಯ ತಲೆಯ ಮೇಲೆ ತಮ್ಮ ಪರಮ ಪಾವನವಾದ ಪಾದವನ್ನು ಇಟ್ಟು ಕಮಂಡಲುವಿನಿಂದ ತೀರ್ಥದ ಧಾರೆಯನ್ನು ಎರಿತಾ ಕಾಲನೊಂದಿಗೆ ಅಂದರೆ ಮೃತ್ಯುವಿನೊಂದಿಗೆ ಏನೋ ಮಾತನಾಡಲಿಕ್ಕೆ ಆರಂಭಿಸಿದರಂತೆ.
ಹೇ ಮೃತ್ಯುವೇ, ನಿನಗೆ ನನ್ನ ಭಕ್ತರನ್ನು ಮುಟ್ಟುವ ಅಧಿಕಾರವೇ ಇಲ್ಲ. ಇಲ್ಲಿ ನಾನು ವಾಸ್ತವ್ಯ ಮಾಡಿರುವಾಗ ಇಲ್ಲಿಗೆ ಬರುವಷ್ಟು ಧೈರ್ಯ ಬಂದುಬಿಡುತ್ತೆ ನಿನಗೆ. ಈಗ ನಾನು ಯಾರಿದ್ದೇನೆ ನೀನೇ ನೋಡು. ಮೊದಲು ಜೀವವನ್ನು ತಂದುಬಿಡು. ಈ ಜೀವ ನಿನ್ನ ಅಂಕಿತ ಅಲ್ಲ. ನಾನು ಇಲ್ಲಿರುವಾಗ ನನ್ನ ಭಕ್ತನ ಪುತ್ರಿಯನ್ನು ಒಯ್ಯಲಿಕ್ಕೆ ನಾನು ಬಿಡುವುದೇ ಇಲ್ಲ. ಈ ಮೃತ್ಯುವೇ, ಇಲ್ಲಿ ಬಂದಿರುವಂಥವನು ಯಾರು ಹೇಳಿ ಭಾವಿಸಿಕೊಂಡೆ ಹೇಳಿ ತಮ್ಮ ಭ್ರಕುಟಿಯನ್ನು ವಿಕಟ ಸ್ಥಾನಕ್ಕೆ ಏರಿಸಿ ಕಾಲದೂತನನ್ನೇ ನೋಡ್ತಾ ಇದ್ದಂತೆ ಕಾಣಿಸ್ತಂತೆ. ಶ್ರೀಧರ ಸ್ವಾಮಿಗಳು ಆ ವೇಳೆಯಲ್ಲಿ ಮಹಾರುದ್ರನಾಗೇ ಕಾಣಿಸ್ತಿದ್ರಂತೆ. ಇಂತಹ ಪರಬ್ರಹ್ಮ ಸದ್ಗುರುವನ್ನು ನೋಡಿ ಆ ಕಾಲನು ಭಯಪಡದೇ ಇರ್ತಾನೆ. ಆ ಕ್ಷಣದಲ್ಲಿಯೇ ಭಕ್ತ ಮಹಾಬಲೇಶ್ವರನ ಮಗಳ ದೇಹದಲ್ಲಿ ಪ್ರಾಣ ಸಂಚಾರವಾಗಿಬಿಡುತ್ತಂತೆ. ಎಲ್ಲರೂ ನೋಡ್ತಾ ಇರುವಾಗಲೇ ಭಕ್ತ ಮಹಾಬಲೇಶ್ವರನ ಮಗಳಾದ ವೇದಾವತಿ ಎನ್ನುವಂಥವಳಿಗೆ ಪೂರ್ಣ ಪ್ರಜ್ಞೆ ಬಂದ್ಬಿಡ್ತಂತೆ. ತನ್ನ ತಲೆಯ ಮೇಲೆ ಭಗವಂತನ ಕೋಮಲವಾದ ಪಾದ ಇರುವುದನ್ನು ನೋಡ್ತಾಳೆ ಅವಳು. ನಿಜಕ್ಕೂ ಅವಳ ಜೀವನ, ಅವಳ ಜನ್ಮ ಸಾರ್ಥಕವಾಗ್ಬಿಡ್ತ. ಶ್ರೀಧರ ಶ್ರೀಧರ ಹೇಳ್ತಾ ತನ್ನ 2 ಕೈಗಳನ್ನು ಎತ್ತಿ ಮುಗಿತಾಳೆ ಆ ವೇದಾವತಿ. ಸೇರಿದ ಜನರು ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿ ಮಹಾರಾಜ್ ಕಿ ಜಯ ಹೇಳಿ ಜಯ ಜಯ ಘೋಷವನ್ನು ಮಾಡಿದ್ರಂತೆ. ಪರಮ ಪುನೀತವಾದ ಯಾರ ಪಾದವನ್ನು ದೇವತೆಗಳೂ ಕೂಡ ತಮ್ಮ ತಲೆಯ ಮೇಲೆ ಇರಿಸಿಕೊಳ್ಬೇಕು ಬಹಳ ಕಾಲದಿಂದ ಕಾತರರಾಗಿ ಪ್ರಾರ್ಥಿಸ್ತಾ ಇರ್ತಾರೋ, ಸದ್ಗುರುವಿನ ದಿವ್ಯ ಪಾದಾರವಿಂದಗಳನ್ನು ತಮ್ಮ ಹೃದಯದಲ್ಲಿ ಇರಿಸಿಕೊಳ್ಳಬೇಕು ಘೋರವಾದ ತಪಸ್ಸನ್ನು ಋಷಿಮುನಿಗಳು ಮಾಡ್ತಾರೋ, ಕೋಮಲವಾದ ಚರಣಾರವಿಂದಗಳನ್ನು ಸ್ಪರ್ಶ ಮಾಡಬೇಕು ಸಾಧಕರು ಸಾಧನೆಯಲ್ಲಿ ತೊಡಗಿರ್ತಾರೋ, ಯಾರ ಚರಣವನ್ನು ಕಾಣಬೇಕು ಮುಮುಕ್ಷುಗಳು ಬಹಳ ಕಾಲದಿಂದ ಕಾಯ್ತಾ ಇರ್ತಾರೋ, ಯಾರ ಶ್ರೀಪಾದಗಳಲ್ಲಿ ಮೋಕ್ಷಶ್ರೀ ವಾಸವಾಗಿರ್ತಾಳೋ ಅಂತಹ ಪರಮ ಪುನೀತವಾದಂಥ ಶ್ರೀಪಾದ ಭಕ್ತ ಮಹಾಬಲೇಶ್ವರನ ಮಗಳ ತಲೆಯ ಮೇಲೆ ಇತ್ತು. ಆ ಧನ್ಯತೆಯನ್ನು ಎಷ್ಟು ವರ್ಣಿಸಿದ್ರೂ ಸಾಕಾಗುವುದಿಲ್ಲ. ಮಹಾಬಲೇಶ್ವರನ ಅಂತರಂಗದ ಭಕ್ತಿಯ ಪೂರ್ಣ ಫಲವೋ ಅಥವಾ ತಾಯಿ ಲಕ್ಷ್ಮಿಯ ಅಂತರಂಗದ ಭಾವನೆಯ ಫಲವೋ, ಅಂತೂ ಭಕ್ತ ಮಹಾಬಲೇಶ್ವರನ ಮಗಳಿಗೆ ಶ್ರೀ ಶ್ರೀಧರ ಸ್ವಾಮಿಗಳ ಚರಣ ತಲೆಯ ಮೇಲೆ ಸ್ಪರ್ಶವಾಗುವ ಮಹಾಭಾಗ್ಯ ಅಂದು ಪ್ರಾಪ್ತವಾಗಿತ್ತು. ತಾಯಿ ಲಕ್ಷ್ಮಿ ಹಾಗೂ ಭಕ್ತ ಮಹಾಬಲೇಶ್ವರ ಪುಣ್ಯ ದಂಪತಿಗಳ ಮೇಲೆ ಶ್ರೀ ಶ್ರೀಧರ ಸ್ವಾಮಿಗಳು ಎಷ್ಟು ಭಕ್ತ ವಾತ್ಸಲ್ಯವನ್ನು ಇಟ್ಟಿರಬಹುದು ಹೇಳಿ ನಮಗೆ ಈ ಮಹಿಮೆಯಿಂದ ತಿಳಿದು ಬರುತ್ತದೆ. ಶ್ರೀಧರ ಸ್ವಾಮಿಗಳ ಪರಮ ಪಾದಾರವಿಂದ ತನ್ನ ತಲೆಯ ಮೇಲೆ ಇರುವುದನ್ನು ನೋಡಿ ಆ ವೇದಾವತಿಗೆ ಬಹಳ ಆನಂದವಾಗಿಬಿಡುತ್ತಂತೆ. ಒಂದು ಬ್ರಹ್ಮಾನಂದದ ಅನುಭವ ಆಗಿಬಿಡುತ್ತಂತೆ. ಅವಳು ಪರಮ ಭಾಗ್ಯವಂತಳಿದ್ದಾಳೆ. ಅವಳ ಜೀವನ ಶ್ರೀ ಶ್ರೀಧರ ಸ್ವಾಮಿಗಳ ಸ್ಮರಣೆಯಲ್ಲೇ ಕಳೀತಾ ಇದೆ ಇಂದಿಗೂ. ತಾಯಿ ಲಕ್ಷ್ಮಿ ತನ್ನ ಮಗಳಿಗೆ ಪುನರ್ಜನ್ಮವನ್ನು ಅನುಗ್ರಹಿಸಿದಂಥ ಶ್ರೀ ಶ್ರೀಧರ ಸ್ವಾಮಿಗಳ ಪಾದಾರವಿಂದಗಳನ್ನು ಹಿಡಿದು, ಈ ಸದ್ಗುರು, ನಿನ್ನಂತಹ ಕೃಪಾಳವನ್ನು ನಾನು ಎಂದೂ ಎಲ್ಲಿಯೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಎಲ್ಲ ಮಕ್ಕಳ ಭಾರ ನಿಮ್ಮ ಚರಣಗಳ ಮೇಲೆ ಇಟ್ಟುಬಿಟ್ಟಿದ್ದೇನೆ ನಾನು ಹೇಳಿ ಪ್ರಾರ್ಥನೆ ಮಾಡಿದ್ದಂತೆ. ಆಗ ಶ್ರೀ ಶ್ರೀಧರ ಸ್ವಾಮಿಗಳು ನಗುತ್ತಾ ಹೇಳಿದ್ರಂತೆ, ಯಾಕೆ ಚಿಂತೆ ಮಾಡ್ತೀನಿ ನೀನು? ನಾನಿದ್ದೇನಲ್ವೇ, ನಾನೆಂದಿಗೂ ನಿನ್ನ ಕೈ ಬಿಡೋದಿಲ್ಲ, ನಿನ್ನ ಮಕ್ಕಳ ಕೈ ಬಿಡೋದಿಲ್ಲ. ನಿನ್ನ ಮಕ್ಕಳು ಅಂದರೆ ಯಾವಾಗಲೂ ನನ್ನ ಸ್ಮರಣೆಯಲ್ಲೇ ಇರ್ತಾರೆ. ನನ್ನ ಮಕ್ಕಳೇ ಅವರು, ನನ್ನ ಮಕ್ಕಳಾಗೆ. ಹೀಗೆ ಶ್ರೀ ಶ್ರೀಧರ ಸ್ವಾಮಿಗಳು ನುಡಿದು ಆ ದಿನ ಅಲ್ಲಿಯೇ ವಿಶ್ರಾಂತಿಯನ್ನು ಮಾಡಿ ಮರುದಿನ ಪ್ರಾತಃ ಸ್ನಾನ ನಿಕೋಪಾರಾದಿಗಳನ್ನು ಮುಗಿಸಿ ಮುಂದೆ ಪ್ರಯಾಣ ಕೈಗೊಂಡ್ರಂತೆ. ಶ್ರೀ ಶ್ರೀಧರ ಸ್ವಾಮಿಗಳು ಅಜ್ಞಾನದ ಕತ್ತಲೆಯನ್ನು ನಾಶಗೊಳಿಸುವ ಜ್ಞಾನ ಭಾಸ್ಕರರಂತೆ, ಆನಂದಘನ ಸ್ವರೂಪರು.
ಭಕ್ತರಲ್ಲಿ ವಾತ್ಸಲ್ಯವುಳ್ಳಂಥವರು. ಅಂತಹ ಶ್ರೀ ಶ್ರೀಧರ ಸ್ವಾಮಿಗಳಿಗೆ ನಾವೆಲ್ಲರೂ ಶರಣ ಹೋಗಿ ಮನ ಬುದ್ಧ್ಯಾದಿಗಳನ್ನೆಲ್ಲ ಅವರಿಗೆ ಸಮರ್ಪಣೆ ಮಾಡಿ ಹೃದಯದಲ್ಲಿ ಆ ಸದ್ಗುರು ಮೂರ್ತಿಯನ್ನು ಚಿಂತಿಸ್ತಾ ಅವರ ಅನುಗ್ರಹವನ್ನು ಸಂಪಾದನೆ ಮಾಡಿ ಧನ್ಯರಾಗಬೇಕು. ಹೀಗೆ ಶ್ರೀ ಶ್ರೀಧರ ಸ್ವಾಮಿಗಳು ಭಕ್ತರನ್ನು ಉದ್ಧಾರ ಮಾಡಲಿಕ್ಕಾಗಿ ಸಂಚಾರ ಕೈಗೊಂಡಿದ್ದರು. ಅಲ್ಲಲ್ಲಿ ಹಾಳುಬಿದ್ದಂಥ ದೇವಾಲಯಗಳನ್ನೆಲ್ಲ ಜೀರ್ಣೋದ್ಧಾರ ಮಾಡಿಸುವುದು, ನಷ್ಟವಾದ ದೇವ ಬಿಂಬಕ್ಕೆ ಕಲೆಯನ್ನು ತುಂಬಿ ಜಾಗೃತಗೊಳಿಸುವುದು, ಅಲ್ಲಲ್ಲಿರುವ ಜನರ ಮನಸ್ಸನ್ನು ಭಕ್ತಿ ಶ್ರದ್ಧೆಯಿಂದ ಜಾಗೃತವಾಗುವಾಗೆ ಮಾಡುವ ಕೆಲಸ ಎಲ್ಲವನ್ನೂ ಅವರು ಹಗಲು ರಾತ್ರಿ ಎನ್ನದೇ ನಿರ್ವಹಿಸ್ತಾ ಇದ್ದರಂತೆ. ಅಂತ ಶ್ರೀ ಶ್ರೀಧರ ಸ್ವಾಮಿಗಳ ಪರಮ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡುತ್ತಾ ತಾಯಿ ಲಕ್ಷ್ಮಿ ಹಾಗೂ ಭಕ್ತ ಮಹಾಬಲೇಶ್ವರ ಇವರು ಹೇಗೆ ಗುರುಭಕ್ತಿಯನ್ನು ಇಟ್ಟುಕೊಂಡು ಉದ್ಧಾರಗೊಂಡರು, ಹಾಗೆ ನಮ್ಮೆಲ್ಲರನ್ನೂ ಶ್ರೀ ಶ್ರೀಧರ ಸ್ವಾಮಿಗಳು ಗುರುಭಕ್ತಿಯನ್ನು ಅನುಗ್ರಹಿಸಿ ಉದ್ಧರಿಸಲಿ ನಾವೆಲ್ಲರೂ ಪ್ರಾರ್ಥಿಸಿಕೊಳ್ಳೋಣ. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿ ಮಹಾರಾಜ್ ಕಿ ಜೈ. ಗುರುದೇವ ದತ್ತ. ಜೈ ಜೈ ರಘುವೀರ ಸಮರ್ಥ.